ನೀವು ಎಷ್ಟು ಜೋರು ಮಾಡ್ತಿರೋ ಗಲಾಟೆಗಳನ್ನ ನೀವು ಮಾಡಿದ್ರೆ ಅಲ್ಲಿ ಕಮ್ಮಿ ಆಗುತ್ತೆ, ನೀವು ಸೈಲೆಂಟ್ ಆಗಿದ್ರೆ ಅಲ್ಲಿ ಗಲಾಟೆ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿದ್ದರೆ ಇದು ಮುಂದುವರಿಯೋದು ಪ್ರಶ್ನಾಶಾಸ್ತ್ರದಲ್ಲಿ ಕಠಿಣ ಕಷ್ಟ ಕೆಲವು ವರ್ಷಗಳಾದ ನಂತರ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ರೀ, ನಾವು ನಮ್ಮ ತಮ್ಮನ ಹೆಸರು ಕಲ್ಲಾಪ್ರಿ. ಹಾಂ, ಆ ಬೋರ್ ಹೊಡ್ಸ್ಯಾನ್ರಿ ರೈತರ್ರಿ ಅವ್ರ. ಅದ ನೀರ್ ಕಡಿಮೆ ಐತ್ರಿ, ಅದ ನೀರ್ ಜಾಸ್ತಿ ಆಕತೆ ಏನೋ ಅನ್ನೋದು ವಿಚಾರ ಕೇಳ್ಬೇಕಿತ್ರಿ. ಓಕೆ, ಪ್ರಶ್ನೆಶಾಸ್ತ್ರದ ಡೇಟ್ 1 ರಿಂದ 249 ಒಂದು ಸಂಖ್ಯೆ ಹೇಳಿ. 9 ರೀ. 9 ಯಾವ ಊರಲ್ಲಿ? ರಾಮದುರ್ಗ ತಾಲೂಕು ರೀ, ಒಂದ್ ಹಳ್ಳಿ ರೀ, ಬಟ್ಗುರ್ಕಿ ಅಂತ ಹೇಳ್ರಿ. ಎಷ್ಟನೇ ಬೋರ್ ಇದು ಹೊಡಿಸ್ತಾ ಇರೋದು? ಇದ ಎರಡ ನೀರ್ ಅದಾವ್ರಿ, ಇದು ನೀರ್ ಕಡಿಮೆ ಐತ್ರಿ. ಈಗ ಅವು 3 ನೀರ್ ಹೋಗ್ಯಾವ್ರಿ ಅಲ್ಲೇ, ಈಗ ಉಳ್ಕಿದ್ದು ಅದಾವ್ರಿ ನೀರ್. ಇದು ಮತ್ತೀಗ ಹೊಡ್ಸ್ಯಾನ್ರಿ. ಈಗ ಉಳಿದ ಬೋರಲ್ಲಿ ನೀರು ಇದೆಯಾ ಸ್ವಲ್ಪ ಆದ್ರೂ? ಒಂದ್ರಾಗ ಒಂದ್ ಸ್ವಲ್ಪ ಐತ್ರಿ, ಒಂದ್ರಾಗ ಕಡಿಮೆ ಆಗೈತ್ರಿ. ಇವಾಗ ಏನ್ ಮಾಡ್ಬೇಕು, ಮುಂಚೆ ಇರ್ತಕ್ಕಂಥ ಬೋರ್ವೆಲ್ ಕೊರ್ಸಿರ್ತಕ್ಕಂಥದ್ದು ಸ್ವಲ್ಪ ನೀರು, ಒಂದು ಬಿಂದಿಗೆ ನೀರು ತಗೊಳ್ಳಿ. ಹೊಸದು ಬೋರ್ ಕೊರ್ಸಿದೀವಲ್ಲ ಅಲ್ಲಿಗೆ ಆ ಬಿಂದಿಗೆ ನೀರನ್ನ ಹಾಕ್ಬೇಕಲ್ಲಿ. ಇದನ್ನ ಸೋಮವಾರ ದಿವಸ ಮಾಡಿ. ಯಾಕಂದ್ರೆ ವಾಟರ್ ಏಂಜಲ್ಸ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ನಾವು ವಾಟರ್ ಏಂಜಲ್ಸ್ ಅಂತ ಕರೆದಾಗ ಅಲ್ಲಿ ಹಳೇ ಬೋರಲ್ಲಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬರ್ತಾ ಇರ್ತಕ್ಕಂಥ ನೀರು, ಅಲ್ಲಿ ಸ್ವಲ್ಪ ಶಕ್ತಿ ಇರುತ್ತೆ, ಅದು ಶಕ್ತಿ ಕುಗ್ಗಿರುತ್ತೆ. ಅದೇ ಶಕ್ತಿ ಮತ್ತೆ ವಾಪಸ್ ಬರಬೇಕು ಅಂದರೆ ಅಲ್ಲಿರ್ತಕ್ಕಂಥ ಒಂದು ಇದು ದೊಡ್ಡ ಬಿಂದಿಗೆಯ ನೀರನ್ನು ಇದಕ್ಕೆ ಹೊಸದಕ್ಕೆ ಹಾಕಬೇಕು. ಇದು ಮೊದಲನೇ ವಿಚಾರ. ಹಾಗೆ ನೀವು ಕೇಳಿರ್ತಕ್ಕಂಥ ಕೆಲಸದ ವಿಚಾರದಲ್ಲಿ ಶುಕ್ರ ಬಂದಿರತಕ್ಕಂಥದ್ದು ಸ್ವಲ್ಪ ಇನ್ನೊಂದಷ್ಟು ಆಳ ಕೊರ್ಸೋಕ್ಕಾಗತ್ತಾ, ಇನ್ನೊಂದು 200-300 ಅಡಿ ಹೆಚ್ಚು ನೀರು ಬರುತ್ತೆ ಅಂತ ತೋರಿಸ್ತಾ ಇದೆ. ಯಾಕೆಂದರೆ ರಾಹುವಿನ ಒಂದು ಕಾಂಬಿನೇಷನ್ ನಾವು ತೊಗೊಂಡಾಗ ರಾಹು ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗಬೇಕು, ಇನ್ನೂ ಡೀಪ್ ಅಂತ ಕರಿತೀವಿ. ರಾಹು ಡೀಪು, ಆ ಡೀಪಾಗಿ ಹೋದಾಗ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಹಣದ ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. 12 ಸ್ವಲ್ಪ ಮೊಸರು ದಾನ ಮಾಡಿ, ಶುಕ್ರವಾರ ಒಂದು ಮೊಸರು ಪ್ಯಾಕೆಟನ್ನು ದಾನ ಮಾಡಿ. ಆಮೇಲೆ 8 ಮುಖದ ರುದ್ರಾಕ್ಷಿ ಹಾಕಿದ್ರೆ ಯಾವಾಗಲೂ ಕೂಡ ನೀರು ನಿಮಗೆ ಯಥೇಚ್ಛವಾಗಿ ಬರುತ್ತೆ ನಿಮ್ಮ ಒಂದು ವಿಚಾರದಲ್ಲಿ. 8 ಮುಖದ ರುದ್ರಾಕ್ಷಿ ನಿಮ್ಮ ತಮ್ಮವ್ರಿಗೆ ಹಾಕಿಸಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇದೆ ಏಪ್ರಿಲ್ 20ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ 12ನೇ ಬ್ಯಾಚ್ ಶುರು ಆಗ್ತದೆ. ನೀವು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ.